ಹಿಂದಿನ ಸಂಚಿಕೆಯಲ್ಲಿ ಫ್ಲರೆನ್ಸಳು ಕೈಸರ್ವರ್ತ್ಗೆ ತೆರಳಿದ ಬಗ್ಗೆ ತಿಳಿದೆವು. ಈ ಹಂತದಲ್ಲಿ ಆಕೆ ದಾದಿಯಾಗುವ ತನ್ನ ಅದಮ್ಯ ಬಯಕೆಯನ್ನು ಮತ್ತಷ್ಟು ಗಟ್ಟಿಯಾಗಿಸಿಕೊಳ್ಳುವತ್ತ ಶ್ರಮಿಸುತ್ತಲೇ ಇದ್ದಳು. ಅನೇಕ ಅಡೆತಡೆಗಳ ನಡುವೆಯೂ ಆಕೆಯ ಧ್ಯೇಯ ಒಂದಿಷ್ಟು ಬದಲಾಗಲಿಲ್ಲ. ಬದುಕಿನಲ್ಲಿ ಎದುರಾಗುತ್ತಿದ್ದ ಸವಾಲುಗಳೊಂದಿಗೆ ಆಕೆಯ ಅನೇಕ ವಿಶೇಷ ವ್ಯಕ್ತಿಗಳ ಪರಿಚಯವಾಗುತ್ತಿದ್ದುದು ಆಕೆಗೆ ಮತ್ತಷ್ಟು ಹುರುಪು, ಉತ್ಸಾಹವನ್ನು ಕೊಡುತ್ತಿತ್ತು. ಈ ನಡುವೆ ಆಕೆಯಲ್ಲಿ ಅನೇಕ ಸಾಮಾಜಿಕ ಸುಧಾರಣಾ ಚಿಂತನೆಗಳು ಮೂಡತೊಡಗಿದವು. ಅವೆಲ್ಲವನ್ನು ನೋಡೋಣ ಈ ಸಂಚಿಕೆಯಲ್ಲಿ. ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನು ಹೇಗಾದರೂ ಮಾಡಿ ಫ್ರಾನ್ಸ್ಗೆ ಯಾಕೆ ಹೋಗಬೇಕು, ಇಂಗ್ಲೆಂಡಲ್ಲೇ ಹಾಸ್ಪಿಟಲ್ ವರ್ಕ್ ಮಾಡ್ಬೋದಲ್ಲ ಅಂತಂದರೆ ತಂದೆ ತಾಯಿ ಇರ್ತಾರಲ್ಲ, ಅಪೋಸ್ ಮಾಡ್ತಾರಲ್ಲ, ಗೊತ್ತಾಗ್ದಂಗೆ ಹೋದರೆ ಫ್ರಾನ್ಸಲ್ಲಿ ಮಾಡ್ಬೋದಲ್ಲ ಅಂತೇಳಿ. ಮತ್ತು ಇನ್ನೊಂದು ಕಾರಣ ಏನಂದರೆ, ಈ ರೋಮನ್ ಕೆಥೋಲಿಕ್ಸ್ ಅಂತ ಇದೆ ಒಂದು ಪಂಗಡ ಕ್ರಿಶ್ಚಿಯಾನಿಟಿನಲ್ಲಿ, ಅವರು ಸ್ವಲ್ಪ ಸೇವೆ ಮಾಡ್ತಾಯಿದ್ರು. ಅವರಲ್ಲಿ ಒಂದು ಮನೋಭಾವ ಇತ್ತು, ಕ್ರಿಸ್ತನ್ ಥರ ಬಡಬಗ್ಗರಿಗೆ ಮತ್ತು ಕಾಯಿಲೆ ಇರೋರಿಗೆ ಅವರಿಗೆಲ್ಲ ಸೇವೆ ಮಾಡೋದು ಒಂದು ಅಭ್ಯಾಸ ಇವತ್ತಿಗೂ ಇದೆ. ರೋಮನ್ ಕೆಥೋಲಿಕ್ ಜಾಸ್ತಿ ಮಾಡ್ತಾರೋ. ಸೊ ಹಾಗಾಗಿ ಫ್ರಾನ್ಸ್ ಈಸ್ ಎ ಕೆಥೋಲಿಕ್ ಕಂಟ್ರಿ. ಅದು ಇಂಗ್ಲೆಂಡು ಪ್ರೊಟೆಸ್ಟೆಂಟ್ ಕಂಟ್ರಿ ಆದರೆ ಫ್ರಾನ್ಸ್ ಕೆಥೋಲಿಕ್ ಕಂಟ್ರಿ, ರೋಮನ್ ಕೆಥೋಲಿಕ್ ಕಂಟ್ರಿ. ಅಲ್ಲೆಲ್ಲ ರೋಮನ್ ಕೆಥೋಲಿಕ್ ಧರ್ಮನ ಪಾಲಿಸ್ತಾರೆ. ಅಲ್ಲಿ ಆಸ್ಪತ್ರೆಗಳೆಲ್ಲ ಸ್ವಲ್ಪ ಇಂಥದ್ದೆಲ್ಲ ನಡೀತಿದೆ. ಅಲ್ಲೆಲ್ಲ ನನ್ಸ್ ಇರ್ತಾರಲ್ಲ, ಅವರು ಸ್ವಲ್ಪ ದಾದಿ ಕೆಲಸ ಎಲ್ಲ ಮಾಡ್ತಿದ್ರು, ಎಲ್ಲ ಮಾಡ್ತಾರೆ. ಸೊ ಅಲ್ಲಿ ನಾನು ಎಕ್ಸ್ಪೀರಿಯನ್ಸ್ ತಗೋತೀನಿ ಅಂತ ಹೇಳಿ ಮೆತ್ತಿಗೆ ಅಲ್ಲಿಗೆ ಹೋಗಿ ಟ್ರೈ ಮಾಡ್ತಾಳೆ. ಅದು ಗೊತ್ತಾದಾಗ ಹೂ ಹಾರ್ಬಿಡ್ತಾರೆ ತಂದೆ ತಾಯಿ. ಅಯ್ಯಯ್ಯೋ, ನೀನು ಹತ್ರ ಮನೆ ಬಿಟ್ಟು ಹೋಗಂಗೆ ಇಲ್ಲ ಅಂತ. ಸೊ ಬಂದಿಕಾನೆ ಥರ ಮನೇಲಿ ಇಟ್ಬಿಡ್ತಾರೆ. ಇವಳು ಏನು ಮಾಡ್ತಾಳೆ, ಪತ್ರ ಬರೀತಾಳೆ ರಿಲೇಟಿವ್ಸ್ಗೆಲ್ಲ, ನನಗೆ ಭಾಳ ಕಷ್ಟ ಕೊಡ್ತೀರ ತಂದೆ ತಾಯಿ, ನನಗೆ ಹೋಗಿ ಈ ಥರ ಆಸೆ ಇದೆ, ಏನು ಮಾಡೋದು, ನಾನು ಕಾಯಿಲೆ ಬಿದ್ದುಬಿಟ್ಟಿದ್ದೀನಿ, ಮನಸ್ಸಾಸ್ತಾ ಇಲ್ಲ ನನಗೆ ಅಂದಾಗ ಆಗ ಅವ್ರಿಗೂ ಇಂಟರ್ವ್ಯೂನ್ ಆಗ್ತಾರೆ. ಬಂದ್ಬಿಟ್ಟು ತಾಯಿಗೆಲ್ಲ ಉಪಚಾರ ಮಾಡಿ ಹೇಳಿ ಉಪದೇಶ ಮಾಡಿ, ಬೇಡಮ್ಮ ಎಷ್ಟು ದಿವಸ ಅಂತ ನೀನು ಇಟ್ಕೊಳ್ತಾ, ಅವಳಿಗೆ ಈಗಾಗಲೇ 30 ವರ್ಷ ಆಗಿದೆ, ನೀನು ಇನ್ನೂ ಒಂದು ಕಂಟ್ರೋಲ್ ಇಟ್ಕೊಳ್ಳೋದು ಒಂದು ಅರ್ಥ ಇದೆಯಾ, ಅವ್ನ ಮನಸ್ಸು ಮಾಡ್ತಾ ಬಿಟ್ಬಿಡಿ, ಏನು ತೊಂದರೆ. ಅವಳು ಹೋಗ್ತಾಳೆ, ಟ್ರೈನಿಂಗ್ ತೊಗೊಳ್ತಾಳೆ, ವಾಪಸ್ ಬರ್ತಾಳೆ. ಮೇಲೆ ಒಪ್ಕೋತಾಳೆ. ಒಂದು 4 ವರ್ಷ ತಾನೇ ನೋಡೋಣ, ಒಂದು 15 ದಿವಸನೋ ಅಥವಾ ಒಂದು ತಿಂಗಳೋ ಏನೋ ನೋಡೋಣ ಅಂತ ಹೇಳಿ ಬಿಡ್ತಾಳೆ. ಅದು ಫ್ರಾನ್ಸ್ಗೆ ಹೋಗ್ತಾಳೆ. ಅಲ್ಲಿ ಹೋದಾಗ ಅವಳೆ ಭಾಳ ಖುಷಿಯಾಗ್ಬಿಡುತ್ತೆ ಅವಳಿಗೆ. ಅವಳ ಫ್ರೆಂಡ್ ಮನೇಲಿ ಉಳ್ಕೋತಾಳೆ, ಎಲ್ಲ ಆಸ್ಪತ್ರೆ ವಿಸಿಟ್ ಮಾಡ್ತಾಳೆ, ಎಲ್ಲ ಥರ ಮಾಡ್ತಾಳೆ. ಎಕ್ಸ್ಪೀರಿಯನ್ಸ್ ಆಗ್ತದೆ ಅವಳಿಗೆ. ಆಗ್ಬಿಟ್ಟೆ ಆದಮೇಲೆ ವಾಪಸ್ ಬರ್ತಾಳೆ. ವಾಪಸ್ ಬಂದಾಗ ಏನಾಗುತ್ತೆ, ಅವಳ ಜೀವನದಲ್ಲಿ ಒಂದು ತಿರುವು ಉಂಟಾಗುತ್ತೆ, ಒಂದು ಘಟ್ಟ ಶುರುವಾಗ್ತದೆ. ಅದೇನು ಅಂತಂದರೆ, ಲಂಡನ್ನಲ್ಲಿ ಅಶಕ್ತ ಮಹಿಳೆಯರ ಅನಾಥಾಲಯ ಒಂದಿರ್ತದೆ. ಆ ಸಂಸ್ಥೆಗೆ ಸೇರಿದೊಂದು ಮ್ಯಾನೇಜರ್ ಕೆಲಸ ಬೇಕಾಗಿರುತ್ತೆ. ಅದನ್ನು ನಡೆಸೋಕ್ಕೋಸ್ಕರ ಮ್ಯಾನೇಜರ್ ಕೆಲಸ ಬೇಕಾಗಿರ್ತದೆ. ಸೊ ಅದೊಂದು ಅನಾಥಾಲಯಕ್ಕೆ ಇವಳು ಹೋಗಿ ಅನಾಥಾಲಯದಲ್ಲಿ ಏನು ಮಾಡೋಕ್ಕಾಗುತ್ತೆ. ಆದ್ರೂ ಇವಳು ಒಪ್ಪತ್ತಾಳೆ. ಇವಳು ಕೇಳ್ತಾರೆ, ಇವಳು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು, ನೀನು ನೋಡಪ್ಪ ಅಲ್ಲೊಂದು ಖಾಲಿ ಇದೆ ಜಾಗ, ನೀನೇನಾದ್ರು ಸೇರ್ಕೊಳ್ಳೋಕೆ ಆಸೆ ಪಡ್ತೀಯಾ ಅಂತ ಹೇಳ್ತಾರೆ. ಇವಳು ಆಗಲಿ ಅಂತ ಒಪ್ಕೊಂಡ್ಬಿಡ್ತಾಳೆ. ಆದರೆ ಸಂಬಳ ಇರೋದಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ನೀನು ಮ್ಯಾನೇಜರ್ ಆಗಿ ಕಂಪ್ಲೀಟ್ ಅನಾಥಾಲಯನೇ ನೋಡ್ಕೋಬೇಕು ನೀನು ಅಂತ ಹೇಳ್ತಾರೆ. ಇವಳು ಒಪ್ಪಿಡ್ತಾಳೆ. ಸದ್ಯ ಮನೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿರ್ತಲ್ಲ ಅವಳಿಗೆ, ಹಾಗಾಗಿ ಅವಳು ಒಪ್ಕೊಂಡ್ಬಿಡ್ತಾಳೆ ಅವಳು. ಸೊ ಹಾಗಾಗಿ ಅಲ್ಲಿಂದ ಅವಳು ನೌಕರಿ ಮಾಡಲಿಕ್ಕೆ ಹೊರಡ್ತಾಳೆ. ಬಟ್ ಇನ್ ಮೀನ್ ಟೈಮ್ ಏನಾಗುತ್ತೆ, ತಿರ್ಗಾ ಮತ್ತೊಂದು ಅವಳಿಗೆ ಅವಕಾಶ ಸಿಗ್ತಿದೆ ಪ್ಯಾರಿಸ್ಗೆ ಹೋಗಲಿಕ್ಕೆ. ಅಲ್ಲಿ ಹೋಗ್ತಾಳೆ. ಅಲ್ಲಿ ಕಾಯಿಲೆ ಬೀಳ್ತಾಳೆ. ತಿರ್ಗಾ ಅಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವಳಿಗೆ ಇದು ಮಾಡ್ತಾಳೆ. ದಡಾರ ಗಿಡಾರ ಅಂತ ಹೇಳ್ತಾರಲ್ಲ, ಅದು ಆಗ್ಬಿಡುತ್ತೆ ಪಾಪ. ಅಲ್ಲಿ ಚೇತರಿಸ್ಕೊಂಡು ಅವಳಿಗೆ ಟ್ರೈನಿಂಗ್ ಸಿಗೋದಿಲ್ಲ. ಅವಳೇ ಕಾಯಿಲೆ ಬಿದ್ಮೇಲೆ ಎಂತ ಟ್ರೈನಿಂಗ್ ಸಿಗ್ತದೆ. ಈಗ ವಾಪಸ್ ಬರ್ತಾಳೆ. ಅಲ್ಲಿಗೆ ಅಷ್ಟೊಳಗೆ ಇಲ್ಲಿ ರೆಡಿ ಆಗಿರ್ತದೆ, ಕಟ್ಟಡ ಎಲ್ಲ ರೆಡಿ ಆಗಿರ್ತದೆ ಅನಾಥಾಲಯದ್ದು. ಸೊ ಇವಳಿಗೆ ಅನಾಥಾಲಯದಲ್ಲೇ ಇಳ್ಕೊಳ್ಳೋಕ್ಕೆ ಒಂದು ಮನೆ, ರೂಮು ಎಲ್ಲ ಕೊಟ್ಬಿಡ್ತಾರೆ. ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ, ಅವ್ರು ಬಡ್ಕೋತಾರೆ. ಏನಾದರೂ ಇವ್ರು ಕೇರ್ ಮಾಡೋದಿಲ್ಲ, ನಾನು ಇಲ್ಲೇ ಇರೋದಿಲ್ಲ. ವಾಪಸ್ ಬಂದವಳು ಏನು ಮಾಡ್ತಾಳೆ, ಪ್ಯಾರಿಸ್ನಲ್ಲಿ ಹೋಗುದು, ಕಾಯಿಲೆ ಬಿಟ್ಕೊಂಡು ವಾಪಸ್ ಬರ್ತಾಳಲ್ಲ, ಅವಳು ತಾಯಿ ಮನೆಗೆ ಹೋಗೋದಿಲ್ಲ, ತಂದೆ ತಾಯಿ ಮನೆಗೆ ಹೋಗೋದಿಲ್ಲ, ಸ್ವಂತ ಮನೆಗೆ ಹೋಗೋದಿಲ್ಲ. ಲಂಡನ್ನಲ್ಲಿ ಬಂದ್ಬಿಟ್ಟು ಒಂದು ಹೋಟ್ಲಲ್ಲಿ ಕೋಣೆ ಇಟ್ಕೊಂಡ್ಬಿಡ್ತಾಳೆ. ಅದೇ ಅವಳ ಹೊಸ ಜೀವನ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ತಂದೆ ತಾಯಿ ಜೊತೆಗೆ ಸೇರ್ಕೊಳ್ಳೋದು, ಇರೋದು ಬಿಡೋದು ಎಲ್ಲ ಬಿಟ್ಬಿಡ್ತಾಳೆ ಅವಳು. ಸ್ವಂತ ಒಂದು ಮನೇಲಿ ಇರಬೇಕು, ನಾನು ಸ್ವಂತವಾಗಿ ಜೀವನ ಮಾಡಬೇಕು ಅನ್ನೋದು ಅವಳ ಮನಸ್ಸಲ್ಲಿ ಬಂದ್ಬಿಡ್ತದೆ. ಅದೇ ಲಾಸ್ಟ್ ಆಗಿಬಿಡ್ತದೆ. ಕೊನೆಗೆ
ಹೋಟೆಲ್ ಕೋಣೆಯಲ್ಲಿ ಇಟ್ಕೊಂಡು ಈ ಒಂದು ಅನಾಥಾಲಯದ ಬಿಲ್ಡಿಂಗ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಹೋಗಿ ಶಿಫ್ಟ್ ಆಗಿಬಿಡ್ತಾಳೆ. ಅಲ್ಲಿಂದ ಅನಾಥಾಲಯದಲ್ಲಿ ಅವಳಿಗೆ ಸಿಕ್ಕಿರುವಂಥ ಒಂದು ಅವಕಾಶ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ವರ್ಣಿಸಿದ್ರೆ. ಯಾಕಂದರೆ ಅವನ ಅನಾಥಾಲಯದಲ್ಲಿ ಮತ್ತು ಅಲ್ಲಿ ಇರೋ ಒಂದು ಹಾಸ್ಪಿಟ್ಲ್ ಇತ್ತಲ್ಲ, ಅನಾಥಾಲಯದಲ್ಲಿ ಒಂದು ಪಕ್ಕದಲ್ಲಿ ಒಂದು ಹಾಸ್ಪಿಟ್ಲು ಎಲ್ಲ ಇತ್ತು ಅಂತ ಕಾಣುತ್ತೆ. ಅದ್ರೊಳಗೆ ಬಹಳ ಕ್ರಾಂತಿಕಾರವಾಗಿದ್ದು ಅವಳು ತಗೊಂಡಿದ್ದು ಆ್ಯಕ್ಷನ್ ಎಲ್ಲ ಅಂತ ಹೇಳ್ತಾರೆ ಅವರು. ಏನು ಅಂತಂದರೆ ಅಲ್ಲಿ ಪಾಪ ಮಾಡಿ ಎಲ್ಲ ಇತ್ತಲ್ಲ, 2-3 ಮಾಡಿ ಇರೋದು. ಅದರೊಳಗೆ ಮೇಲ್ಗಡೆ ತಗೊಂಡೋಗಿ ನೀರು ತಗೊಂಡೋಗಿ ಕೂಡ ಅಲ್ಲಿ ಜವಾನ ಬೇಕಾಗ್ತದೆ, ಪರಿಚಾರಕರು ಬೇಕಾಗ್ತದೆ. ಅವ್ರು ಬಹಳ ಕಷ್ಟಪಡ್ತಿರ್ತಾರೆ. ಕೆಳಗಡೆಯಿಂದ ಮೇಲೆ ಬಕೆಟ್ನಲ್ಲಿ ನೀರು ತಗೊಂಡು ಹೋಗ್ಬೇಕಲ್ಲ. ಅವಾಗ ಅವಳು ಏನು ಹೇಳ್ತಾಳುತ್ತೆ, ಯಾಕೆ ನಾವು ಪಂಪ್ ಮಾಡಿ ಕೊಳವೆಗಳ ಅಂದರೆ ಪೈಪ್ಸ್ ಮುಖಾಂತರ ಸಾಗಿಸುವುದಬಾರ್ದು ಅಂತ ಅವಾಗಿನ ಕಾಲದಲ್ಲಿ 200 ವರ್ಷದಿಂದನೇ ಹೇಳ್ತಾಳಂತೆ. ಯಾಕೆ ನಾವು ಸಾಗಿಸಬಾರ್ದು, ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ ಹೇಳ್ತಾಳಂತೆ. ಆಮೇಲೆ ದಾದಿಗಳು ಊಟ ತಿಂಡಿ ಔಷಧ ವಗೈರೆ ಹೊತ್ತು ಮೇಲೆ ಕೆಳಗೆ ಓಡಾಡೋ ಬದಲು ಒಂದೇ ಮಹಡಿಯಲ್ಲಿ ಒಬ್ಬೊಬ್ಬ ದಾದಿ ಕಾರ್ಯ ನಿರ್ವಹಿಸಂತಾದ್ರೆ ಹೇಗೆ ಅಂತ ಹೇಳ್ತಾಳಂತೆ. ದಾದಿಯರಿಗೆ ಕಾಲುಗಳಿವೆ ಅಂದ್ಬಿಟ್ಟು ಅವ್ರನ್ನ ಓಡಾಡ್ಸೋದಾ, ಮೇಲೆ ಕೆಳಗೆ ಓಡಾಡ್ಸೋದಾ? ರೋಗಿಗಳು ದಾದಿಯನ್ನು ಕರೆಯಲು ಉಪಯೋಗಿಸುವ ಗಂಟೆಯನ್ನು ದಾದಿಯರ ಕೋಣೆಯ ಹೊರಬಾಗಿಲ ಬಳಿ ಇಟ್ಟರೆ ಒಳ್ಳೆಯದಲ್ಲವೇ? ಅದು ಒಂದೊಂದು ಮಹಿಳೆಗೂ ಒಂದೊಂದು ಗಂಟೆ ಇರಬೇಕಲ್ಲವೇ? ಇನ್ನು ಇಂಥದೇ ಅನೇಕ ಉಪಯುಕ್ತ ಸುಧಾರಣೆಗಳ ಅಂಶಗಳನ್ನು ಆಡಳಿತ ಮಂಡಳಿಗೆ ಪತ್ರಗಳ ಮುಖಾಂತರ ಫಾರೆನ್ಸ್ ತಿಳಿಸಿದೊಡದಾಗ ಆವಾಗ ಆ ಮಂಡಳಿ ಸದಸ್ಯರಿಗೆ ಗಾಬರಿ ಆಗ್ಬಿಡ್ತದಂತೆ. ಎಲ್ಲರ ಕ್ರಾಂತಿಕಾರ 200 ವರ್ಷದಿಂದ ಇದೆಲ್ಲ ಮಾಡೋದು ಅಂದ್ರೆ ಅರ್ಥ ಅಲ್ಲ. ಈಗ ಕಾಮನ್ ಆಗ್ಬಿಟ್ಟಿದೆ. ಈಗ ಯಾವುದೇ ನೀವು ಹಾಸ್ಪಿಟ್ಲಿಗೆ ಹೋದ್ರು ನಿಮ್ಗೆ ಗೊತ್ತಿದೆ, ಒಂದೊಂದು ವಾರ್ಡ್ಗೂ ಸಪ್ರೇಟ್ ನರ್ಸ್ಗಳು ಇರ್ತಾರೆ. ಸಪ್ರೇಟ್ ಎಲ್ಲ ಸಪ್ರೇಟ್ ಮಾಡಿಬಿಟ್ಟಿರ್ತಾರೆ. ಅವ್ರ ಕೆಳಗೆ ಮೇಲೆ ಏನು ಓಡಾಡೋದು ಬೇಕಾಗಿಲ್ಲ. ಅವರಿಗೆ ಸಪ್ರೇಟ್ ಕೋಣೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೋತಾರೆ ಇವಾಗೆಲ್ಲ ಆಸ್ಪತ್ರೆಗಳು ಕೂಡ. ಕರೆಗಂಟೆ ಕೂಡ ಅಲ್ಲೇ ಪ್ರತಿಯೊಂದು ರೂಮ್ನಲ್ಲೂ ಇರ್ತದೆ. ಅದೆಲ್ಲ ಗೊತ್ತೇ ಇದೆ ಎಲ್ಲರಿಗೂ. ಬಟ್ ಇದು ಶುರು ಮಾಡಿದ್ದು ಫ್ಲಾರೆನ್ಸ್ ನೈಟಿಂಗೇಲ್ ಲಂಡನ್ನಲ್ಲಿ. ಸರಿ, ಇವಳ ಕಾರ್ಯವೈಖರಿ ಕಂಡು ಅವರಿಗೆಲ್ಲ ಗೊಂದಲ ಆಗೋಗ್ಬಿಡ್ತಂತೆ. ಇದೆಲ್ಲ ಎಲ್ಲಿ ಇದಪ್ಪ ಹೊಸ ತರ್ತಾ ಇದ್ದಾಳಲ್ಲ ಇವಳು ಸುಮ್ಮನೆ ಮ್ಯಾನೇಜ್ ಮಾಡು ಅಂತ ಹೇಳಿದ್ರೆ ಇವಳು ಇದನ್ನೆಲ್ಲ ಏನು ಬೇಕು ಅಂತ. ಆಮೇಲೆ ಅದು ಅಲ್ಲದೆ ಇವಳು ಏನು ಮಾಡ್ತಾಳೆ, ಲೆಕ್ಕಪತ್ರ ಅಕೌಂಟೆಂಟ್ ಕೆಲಸ ಮಾಡ್ತಾಳಂತೆ. ಅಲ್ಲಿ ಲೆಕ್ಕಪತ್ರ ಇದೆಲ್ಲ ನೋಡ್ತಾಳಂತೆ. ಏನು ಸಿಕ್ಕಾಪಟ್ಟೆ ಖರ್ಚು ವೆಚ್ಚದಲ್ಲಿ ಲೆಕ್ಕ ಸರಿಯಾಗಿ ಇರ್ತಿರ್ಲಿಲ್ವಂತೆ. ಅದೆಲ್ಲ ನೋಡಿ ಅದ್ರಲ್ಲಿ ಬೇರೆ ಇವಳು ಕೈ ಹಾಕಿ ಮೇಲ್ವಿಚಾರ ಮಾಡೋದಂತೆ. ಹೇಳಿದ್ರು ಇದು ಸರಿ ಇಲ್ಲ, ಇದು ನೀವು ಸರಿಯಾಗಿ ಮಾಡ್ತಾ ಇಲ್ಲ, ತುಂಬ ವ್ಯತ್ಯಾಸ ಇದೆ, ತುಂಬ ಗೊಂದಲ ಇದೆ, ಇದೆಲ್ಲ ಹೀಗೆ ಮಾಡಬಾರ್ದು ಅಂತೆಲ್ಲ ಅದೊಂದು ಹೇಳಿದಂತೆ. ಕೊನೆಗೆ ಚಿಕ್ಕಪಟ್ಟೆ ಸೋರಿಕೆ ಬೇರೆ ಇದೆ, ಹೆಚ್ಚು ಹಣವನ್ನು ಉಳಿಸಿ ನೀವು ಉಪಯೋಗಿಸ್ಬೇಕು, ಸುಮ್ಮನೆ ಯಾಕೆ ದುಂದು ವೆಚ್ಚ ಮಾಡ್ತೀರಾ ಅಂತೆಲ್ಲ ಹೇಳಿದಂತೆ. ಆವಾಗ ಅವ್ರ ಆಡಳಿತ ಮಂಡಳಿ ಅವರಿಗೆಲ್ಲ ಬೇಜಾರಾಗ್ಬಿಡುತ್ತೆ. ಯಥಾ ಪ್ರಕಾರ ನ್ಯಾಚುರಲ್ ಅಲ್ವಾ ಅದು. ಕೆಳಗಡೆ ಅವಳು ಕೆಲಸ ಮಾಡೋಳು ಬಂದು ಮ್ಯಾನೇಜರ್ ಅಂತ ಸೇರ್ಕೊಂಡ್ರೆ ಇವಳು ನಮ್ಮ ಬಗ್ಗೆನೇ ಪಿತೂರಿ ಗಿತ್ತೂರಿ ಎಲ್ಲ ಮಾಡ್ತಿಳಲ್ಲ, ನಮ್ಮ ಬಗ್ಗೆನೇ ಎಲ್ಲ ಥರದ ತಕರಾರು ಮಾಡ್ತಾ ಇದ್ದಾಳಲ್ಲ ಇವಳು ಅಂದ್ಬಿಟ್ಟು ಗಲಾಟೆ ಮಾಡ್ತಾಳಂತ. ಅವಾಗ ಅವ್ರದ್ದು ಒಂದು ಅದ್ಭುತವಾದ ಕಾರ್ಯ ಏನಂತಂದರೆ, ಇವತ್ತು ನಡೀತಿದೆಯಲ್ಲ, ಯಾವುದೇ ಪಂಗಡದವರು, ಕ್ರಿಶ್ಚಿಯನ್ ಪಂಗಡ ಆಗಲಿ ಯಾವುದೇ ಆಗಲಿ ಜಾತಿ ಆಗಲಿ, ನಮ್ಮ ಜಾತಿಯಲ್ಲಿ ಇವಾಗ ನಮ್ಮ ಜಾತಿ ಪದ್ಧತಿ ಇಲ್ಲದ್ರೆ ನಾವು ಇಂಡಿಯಾದಲ್ಲಿ ಮಾಡ್ತೀವಲ್ಲ, ಇಂಥ ಜಾತಿಯವರಿಗೆ ಸೀಮಿತವಾಗಿದೆ ಆಸ್ಪತ್ರೆಯಲ್ಲಿ, ಇಂಥವ್ರಿಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಹಾಗೆ ಹೀಗೆ ಅಂತಲ್ಲ. ಅಲ್ಲಿ ಅದು ಅಲ್ಲೂ ಇತ್ತು. ಬರೀ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯಾನಿಟಿಲಿ ಪ್ರೊಟೆಸ್ಟೆಂಟ್ಸ್ ಅಂತ ಇದೆಯಲ್ಲ, ಆ ಪಂಗಡದವ್ರದ್ದೇ ಅವ್ರಿಗೆ ಮಾತ್ರ ಸೇರಿಸ್ಬೇಕು, ಅವ್ರಿಗೆ ಮಾತ್ರ ಅವಕಾಶ ಇದೆ ಅಂತಿದ್ದು ತೆಗೆದ್ಲು ಅಂತ ಹೇಳು. ಇದು ಆಸ್ಪತ್ರೆ, ಇದು ಅನಾಥಾಲಯ, ಯಾವ ಜಾತಿ ಯಾವ ಧರ್ಮ ನೋಡ್ಬೇಡ್ರಿ, ಯಾರಿಗೆ ಅನಾನುಕೂಲ ಇದೆಯೋ ಅವ್ರಿಗೆ ಕರ್ಕೊಂಡ್ಬನ್ನಿ, ಅವ್ರಿಗೆ ನಾವು ಸೇವೆ ಕೊಡೋಣ ಅಂತಲ್ಲ. ಅದು ಮೇಲ್ವಿಚಾರಗಳಿಗೆಲ್ಲ ಗಲಾಟೆ ಆಗ್ಬಿಡುತ್ತಂತೆ. ಅದು ಆಡಳಿತಕ್ಕೆಲ್ಲ ಇದು ಏನಪ್ಪ ಇವಳು ಎಲ್ಲದರಲ್ಲೂ ಬಾಯಿ ಹಾಕ್ತಾಳಲ್ಲ ಇವಳು ಅಂತ. ಸ್ನೇಹಿತರು ಮತ್ತು ಅಭಿಮಾನಿಗಳು ಅವ್ರ ಮಧ್ಯಪ್ರದೇಶಿ, ಇಲ್ಲ ಅವಳು ಮಾಡ್ತಿರೋದಲ್ಲ ಕರೆಕ್ಟು, ನೀವು ಸುಮ್ಮನೆ ಅದನ್ನೆಲ್ಲ ಪ್ರತಿರೋಧ ಮಾಡೋಕ್ಕೆ ಹೋಗ್ಬೇಡ್ರಿ, ಟೀಕೆ ಮಾಡೋಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾರೆ. ಸೊ ಹಣಕಾಸಿನ ವಿಚಾರದಲ್ಲಿ ಲೆಕ್ಕಪತ್ರಗಳ ವ್ಯವಹಾರಗಳಲ್ಲಿ ಕಂಡುಬಂದ ನ್ಯೂನತೆಗಳನ್ನು ಸರಿಪಡಿಸುವ ಕಾರ್ಯವನ್ನು ಫ್ಲೋರೆನ್ಸ್ ಕೈಗೊಂಡು ಶಿಸ್ತಿನ ಕಠಿಣ ಸೂತ್ರಗಳನ್ನು ಜಾರಿಗೆ ತಂದು ವೆಚ್ಚಗಳ ಬಾಬ್ತು ಹಣ ಸಂದಾಯವಾಗ ರೀತಿಯಲ್ಲಿ ವಿಳಂಬನೆ ಖಜಾಂಚಿಯ ರೀತಿಯನ್ನು ಚಾಕಚಕ್ಯತೆಯಿಂದ ಅವನ ಮನವೊಲಿಸಿ
ವಾರ ವಾರ ಹಣ ಸಂದಾಯಿಗುವಂತ ರೂಢಿಯನ್ನು ಜಾರಿಗೆ ತಂದಳು ಅಂತ ಹೇಳ್ತಾರೆ. ಸೊ ಅಡುಗೆ ಮನೆಯಲ್ಲೂ ತರ್ತಾಳೆ, ವೈದ್ಯಕೀಯ ಸಿಬ್ಬಂದಿಗೆ ಹೆಚ್ಚು ಅಧಿಕಾರ ನೀಡ್ತಾಳೆ. ಯಾವುದೇ ಬಹಳ ತಮಾಷೆ ವಿಷಯ ಅಂತಂದ್ರೆ, ಯಾರೇ ಈಗ ರೋಗಿ ಬಂದು ಸೇರಿಸ್ಬಿಡ್ತಾರೆ, ಆ ರೋಗಿ ಮನೆಯವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಅಲ್ಲೇ ಜಾಂಡ ಹೊರ್ಬಿಡ್ತಾ ಇದ್ರಂತೆ. ಅವ್ರಿಗೆ ವಾಸಿಯಾಗಿ ಮನೆಗೆ ಹೋಗ್ಬೇಕಾದ್ರೆ ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರಲಿ ಪರವಾಗಿಲ್ಲ, ಯಾಕಂದ್ರೆ ಮನೆಗೆ ಹೋಗ್ಬೇಕಾದ್ರೆ ಯಾರು ನೋಡ್ಕೋತಾರೆ ನಮ್ಮನ್ನು ಚೆನ್ನಾಗಿ, ನಾವೇ ನೋಡ್ಕೋಬೇಕಾಗ್ತದೆ ರೋಗಿನ, ಇಲ್ಲೇ ನೋಡ್ಕೊತಾರಲ್ಲ ಚೆನ್ನಾಗಿ, ಇಲ್ಲೇ ಇರಲಿ ಅಂತ. ವಾಸಿ ಆದ ಕೂಡಲೇ ನಾವು ಡಿಸ್ಚಾರ್ಜ್ ಮಾಡ್ತೀವಿ, ನೀವು ಮನೇಲಿ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸ್ಬಿಡಿದೆ. ಆದರೆ ಮೃತ್ಯುಶಯದಲ್ಲಿರೋರಿಗೆ ಮಾತ್ರ ನಾವು ಕೊನೆ ತನಕ ಇಲ್ಲಿ ಇಟ್ಕೊಳ್ತೀವಿ, ಬಾಕಿಯವರಿಗೆ ಅವ್ರ ಕಾಯಿಲೆ ವಾಸಿ ಆದರೆ ಕರ್ಕೊಂಡು ಹೋಗ್ಬಿಟ್ಟು. ಅದು ಪದ್ಧತಿ ಇವಾಗ ಇಲ್ಲೂ ಎಲ್ಲ ಕಡೆ ಶುರುವಾಗಿದೆ. ಫಸ್ಟ್ ಅಲ್ಲಿ ಇರಲಿಲ್ಲ, ಲಂಡನ್ನೆಲ್ಲ ಫಸ್ಟ್ ಶುರುವಾಗಿದೆ, ಇವಳೇ ಮಾಡಿದಂತೆ. ಸೊ ಎಲ್ಲ ಅಡಚಣೆ ಶುರುವಾಯಿತು. ಅಸೂಯೆ, ಸಂಶಯ, ಅಸಮರ್ಥಗಳ ವಿರುದ್ಧ ಹೋರಾಡಬೇಕಾಗಿತ್ತಂತೆ ಪಾಪ ಅವಳು. ರೋಗಿಗಳ ಕೃತಜ್ಞತೆಯ ಕೋಪ ತಾಪಗಳು, ವೆಚ್ಚವಾದ ಶುಶ್ರೂಷೆಗಳು, ಸಂತಾಪಗಳು, ವೈದ್ಯರ ನಿರ್ಲಕ್ಷ್ಯದಿಂದ ಗುಣವಾಗದ ಕಣ್ಣು ಕಳೆದುಕೊಂಡವರ, ಇತರ ಸಂಕಷ್ಟಕ್ಕೆ ಗುರಿಯಾದ ರೋಗಿಗಳ ಕರುಣಾಜನಕ ಸ್ಥಿತಿಗಳನ್ನು ಕಂಡು ದುಃಖಪಟ್ಟು ಅವರನ್ನು ನೋಡಿಕೊಳ್ಳುವ, ಸಂತಾಪ ಸೂಚಿಸುವ ಕಾರ್ಯ ಫ್ಲೋರೆನ್ಸ್ ಕೈಗೊಳ್ಳಬೇಕಾಯಿತು ಅಂತ ಹೇಳ್ತಾರೆ. ಸೊ ಈ ಘನ ಕಾರ್ಯ ನೋಡಿ ಎಲ್ಲಾರ್ಗು ಭಾಳ ಆಶ್ಚರ್ಯ ಆಗ್ಬಿಡ್ತಂತೆ. ಇದುವರೆಗೂ ಯಾರೋ ಮಾಡಿರಲಿಲ್ಲ ಆ ಥರ ಕನಿಕರ ತೋರಿಸಿ. ತನ್ನ ಸ್ವಂತ ಹಣ ಅಂದರೆ ವರ್ಷಕ್ಕೆ 500 ಪೌಂಡು ತಂದೆ ಕೊಡ್ತಿದ್ದಂತೆ, ಅಲೋವೆನ್ಸ್ ಅಂತ ಮಕ್ಕಳಿಗೆಲ್ಲ, ಇವಳಿಗೂ ಕೊಡ್ತಾ ಇದ್ದಂತೆ. ಅವನು ಎಷ್ಟಾದರೂ ದುಡ್ಡು ಇತ್ತಲ್ಲ, ಹಣ ಇತ್ತಲ್ಲ, ಅವ್ನು ಕೊಡ್ತಿದ್ದ ಮಕ್ಕಳಿಗೆ. ಇವಳಿಗೂ 500 ವರ್ಷಕ್ಕೆ 500 ಪೌಂಡು ಅಲೋವೆನ್ಸ್ ಅಂತ ಮಗಳಿಗೆ ಕೊಡ್ತಿದ್ದಂತೆ. ಅವಳು 500 ಪೌಂಡನ್ನು ಈ ರೋಗಿಗಳಿಗೆ ಅವ್ರ ಖರ್ಚಿಗೆ ಕೊಡ್ತಾ ಇದ್ದಂತೆ. ಇವಳಿಗೆ ಕೊನೆ ಇವಳೇ ಬರೋ ಸ್ಥಿತಿ ಬಂದ್ಬಿಟ್ಟಂತೆ. 1853 ಕೊನೆಯಲ್ಲಿ ಅಂತೂ ಫ್ಲೋರೆನ್ಸ್ ಸಂಸ್ಥೆಯ ಮೇಲ್ವಿಚಾರಕೆ ಕಾರ್ಯದಲ್ಲಿ ಸಂಪೂರ್ಣ ಯಶಸ್ಸು ಸಾಧಿಸಿದಳು ಅಂತ ಹೇಳ್ತಾರೆ. ಅಶಕ್ತ, ದುಃಖ ಪೀಡಿತ ಅಬಲೆಯರಿಗೆ ನೀಡಿದ ಸಾಂತ್ವನ, ಆರ್ಥಿಕ ನೆರವು, ನೈತಿಕ ಬಲ ಅವಳನ್ನು ಅತ್ಯಂತ ಕೃತಜ್ಞತೆಯಿಂದ ತಮ್ಮ ಜೀವನಮಾನವುದ್ದಕ್ಕೂ ನೆನೆಸ್ಕೊಳ್ಬೇಕು ಅಂತ ಹೇಳ್ತಾರಂತವ್ರು. ಫ್ಲಾರೆನ್ಸ್ ಅವರ ಏಕಾಂಗಿತನ, ನಿರಂತರ ಆರ್ಥಿಕ ಬವಣೆ, ಬಡ ಕುಟುಂಬಗಳಿಂದ ವರ್ಗದವರಿಂದ ಜವಾಬ್ದಾರಿ ಹೊರುವಿಕೆ ಅರ್ಥ ಮಾಡ್ಕೊಂಡಿದ್ದಂತೆ. ಒಬ್ಬ ಅತ್ಯಂತ ಬಡ ಅಬಲೆಗೆ ತನ್ನ ಖರ್ಚಿನಲ್ಲೇ ಒಬ್ಬ ಪರಿಚಾರಕನ್ನು ನೇಮಿಸಿ ಅವಳ ಮನೆಯಲ್ಲೇ ಉಪಚಾರ ಏರ್ಪಾಡು ಮಾಡಿದ್ದನ್ನು ನೆನೆಸ್ಕೊಂಡ ಅಬಲೆ ಕಣ್ಣೀರು ಸೂಸ್ಬಿಟ್ಟು, ನಾನು ಹೇಗೆ ನಿನ್ನ ಋಣ ತೀರಿಸ್ಲಿ ಅಂತ ಹೇಳಿದ್ಲಂತೆ ಪಾಪ ಅವಳು. ಆರ್ಥಿಕ ನೆರವು ಪಡೆದ ಅಬಲೆಯರು ಲೆಕ್ಕಕ್ಕೆ ಇಟ್ಟಿರಲಿಲ್ಲ ಅಂತ ಅಷ್ಟು ಜನ ಬಂದಂತೆ. ರೋಗಿ ಅಬಲೆಯರಷ್ಟೇ ಅಲ್ಲದೆ ಅವರ ಸ್ನೇಹಿತರು, ನೆಂಟರು, ಇಷ್ಟರು ಎಲ್ಲರೂ ತಮ್ಮ ಕೃತಜ್ಞತಾ ಭಾವನೆಗಳ ಪತ್ರಗಳ ಮುಖಾಂತರ ಫ್ಲಾರೆನ್ಸ್ಗೆ ಬರೆದು ಅವಳ ಕರುಣೆಯನ್ನು, ಧಾರಾಳತನವನ್ನು, ಔದಾರ್ಯವನ್ನು, ನಿಸ್ವಾರ್ಥ ಸೇವೆಯನ್ನು ಕೊಂಡಾಡಿದ್ರು ಅಂತ ಹೇಳಲಾಗಿದೆ. ಅಂತೂ 1854 ವೇಳೆಗೆ ಸಂಸ್ಥೆ ಫ್ಲಾರೆನ್ಸಿನ ಆಡಳಿತದಲ್ಲಿ ಸಂಪೂರ್ಣವಾಗಿ ಸುಧಾರಿಸಿಕೊಂಡು ಸುಗಮವಾಗಿ ಕಾರ್ಯಕಲಾಪಗಳು ಜರುಗಿದವು ಅಂತ ಹೇಳಿದ್ದಾರೆ. ಅಲ್ಲಿಂದ ಅವ್ರ ಕೆಲಸ ಮುಗೀತಲ್ಲಿಗೆ. ಅವರಿಗೆ ಅಪಾಯಿಂಟ್ ಮಾಡಿದ ಕೆಲಸ ಏನು, ಚೆನ್ನಾಗಿ ಸಂಸ್ಥೆನ, ಅದು ರೋಗದಲ್ಲಿತ್ತಲ್ಲ ಸಂಸ್ಥೆನ. ಸೊ ಆ ರೋಗಿಷ್ಠ ಸಂಸ್ಥೆನ ಚೆನ್ನಾಗಿ ಮಾಡಿಟ್ಲು, ಅದು ಗುಣಮುಖ ಆಯಿತು, ಎಲ್ಲ ಸರಿ ಹೋಯಿತು. ಇನ್ನು ನನ್ನ ಇಲ್ಲಿ ನಾನು ಕಂಟಿನ್ಯೂ ಮಾಡೋದೇನು ಪ್ರಯೋಜನ ಆಗೋದಿಲ್ಲ, ನನ್ನ ಕೆಲಸ ಮುಗೀತು ಅಂತೇಳಿ ಅವಳು ಬೇರೆ ದಾರಿ ಹುಡುಕಕ್ಕೆ ಶುರು ಮಾಡ್ತಾಳಂತೆ ಅವಾಗ. ಸೊ ಬೇಡ, ನಾನು ಬೇರೆ ಕಡೆ ಎಲ್ಲ ಕ್ಷೇತ್ರ ಇನ್ಯಾವುದೆಲ್ಲ ಮಾಡಿಬಿಟ್ಲು ಅಂತ ಹೇಳಿ ಅವಳು ಏನು ಮಾಡ್ತಾಳಂತೆ, ಲಂಡನ್ನಲ್ಲಿರೋ ಎಲ್ಲ ಆಸ್ಪತ್ರೆಗೂ ಭೇಟಿ ನೀಡಿ ಅಲ್ಲಿ ಏನೇನು ನಡೀತಿದೆ, ಅಲ್ಲಿ ಅಂಕಿ ಅಂಶಗಳೆಲ್ಲ ತಗೊಂಡು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ರಿಪೋರ್ಟು ಸಿದ್ಧಪಡಿಸ್ಬಿಡ್ತಾರಂತೆ. ಸರಿ, ಇಷ್ಟೆಲ್ಲ ಮಾಡಿದ್ಮೇಲೆ ಆಸ್ಪತ್ರೆಯಲ್ಲಿ ಬೆರುತ್ತಿದ್ದ ಎಲ್ಲ ಅವ್ರು ಮಾಡಿದ್ದು ಎಂಥದ್ದು ಅಂದರೆ, ಅಲ್ಲಿ ನಡೀತಿದ್ದ ಅನೀತಿ, ಅವ್ಯವಹಾರ, ಹುದ್ದೆಗಳ ಮಾರಾಟ, ಲಂಚಗೊಳಿತನ, ಅಧಿಕಾರಗಳ ಉದಾಸೀನ ಎಲ್ಲವೂ ಹೊರಬಂದ್ಬಿಟ್ಟು ಅವಳ ಅಂಕಿಅಂಶದಿಂದ. ಅದು ಮಾರಕವಾಗುತ್ತದೆ. ಅದು ಒಂಥರ ಪಬ್ಲಿಕ್ ಕ್ರೈ ಅಂತ ಕೇಳ್ತಾರಲ್ಲ, ಜನಗಳಿಗೆಲ್ಲ ಗೊತ್ತಾಗಿ ಅದು ಎಲ್ಲ ಆಗಿ ತುಂಬಾನೇ ಗಲಾಟೆ ಆಯ್ತಂತೆ ಕೊನೆಗೆ. ಅದು ದಾದಿಯರ ಸ್ಕೂಲ್ ಅಂತಾನೆ ಇರಲಿಲ್ವಲ್ಲ. ಸೊ ದಾದಿಯರು ಮಾಡೋ ಕೆಲಸ, ಅವರ ಅನಿಷ್ಟ ಕೆಲಸ, ಕಷ್ಟ ಕೆಲಸ, ಇದ್ರ ಕೆಲಸ ಎಲ್ಲ ನೋಡಿ ಜನಗಳಿಗೂ ಅದೆಲ್ಲ ಗೊತ್ತಾಗಿ ಇವಳೆಲ್ಲ ಹೇಳಿದ್ಮೇಲೆ ಅವಾಗ ಜನಗಳಿಗೂ ಒಂಥರ ಅರೆ ಇದು ಸರಿ ಇಲ್ಲ, ನಾವೇನಾದ್ರು ಇದಕ್ಕೆ ಮಾಡಬೇಕು, ದಾದಿಯರಿಗೆ ಉತ್ತಮ ವೃತ್ತಿ ಶಿಕ್ಷಣ ನೀಡಬೇಕು ಅಂತ ಸಾರಿದರು. ಅಂಥವ್ರ ಸಂಖ್ಯೆ ಭಾಳ ಕಡಿಮೆ ಆಗುತ್ತೆ. ಜನರ ಕಂಪ್ಲೀಟ್ ಕೋಆಪರೇಷನ್ ಕೊಡಲಿಲ್ಲ ಅಂತ. ಅದಕ್ಕೆ ಇದ್ರ ಬಗ್ಗೆ ನಾನು ಏನಾದ್ರು ಮಾಡಲೇಬೇಕು ಅಂತ ಇವಳು ಹಠ ತಗೊಂಡಂತೆ. ಸೊ ಫ್ಲಾರೆನ್ಸ್ ಏನು ಮಾಡಿದಂತೆ, ತನಗಾದ ಅನುಭವದ ಮೇರೆಗೆ ಒಂದು ಒಳ್ಳೆಯ ಉತ್ಕೃಷ್ಟ ವ್ಯಕ್ತಿ ಶಿಕ್ಷಣ ಹೊಂದಿದ ದಾದಿಯನ್ನು ಪಡಬೇಕಾದ್ರೆ
ಮೊತ್ತ ಮೊದಲಿಗೆ ಅಂತ ದಾದಿಯರನ್ನು ಹೊಂದುವುದಕ್ಕಾಗಿಯೇ ಪ್ರತ್ಯೇಕ ದಾದಿಯರ ವೃತ್ತಿ ಶಾಲೆಯನ್ನು ತೆಗೆಯಬೇಕು ಎಂಬ ನಿರ್ಧಾರಕ್ಕೆ ಬರ್ತಾಳೆ. ಇದು ತನ್ನ ಫ್ರೆಂಡ್ಸ್ ಈ ಥರ ದೊಡ್ಡ ದೊಡ್ಡ ಗಣ್ಯಮತರು ಅವ್ರ ಹತ್ರ ಎಲ್ಲ ಅವಳು ಚರ್ಚೆ ಮಾಡಿ ಹಾರ್ಲೆ ರಸ್ತೆ, ಲಂಡನ್ನ ಒಂದು ಹಾರ್ಲೆ ರಸ್ತೆಯಲ್ಲಿ ಒಂದು ಸಂಸ್ಥೆ ಸಿಕ್ತು. ಅಲ್ಲಿ ಪ್ರತಿಷ್ಠಿತ ಕಿಂಗ್ಸ್ ಕಾಲೇಜ್ ಇತ್ತು. ಆ ಕಿಂಗ್ಸ್ ಕಾಲೇಜ್ ಆಸ್ಪತ್ರೆಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ನರ್ಸಸ್, ದಾದಿಯರ ಮೇಲಧಿಕಾರಿ ಹುದ್ದೆ ಖಾಲಿ ಇದೆ. ವೈದ್ಯನ ಹೆಸರು ಬೋಮನ್ ಅಂತ ಕರೀತಾರೆ. ಅವನು ಸಜೆಸ್ಟ್ ಮಾಡ್ತಾನಂತೆ, ನನ್ನ ಪ್ಲೇಸ್ಗೆ ಇವಳನ್ನ ಹಾಕೋಣ. ಅದು ಸುದ್ದಿ ತಂದೆ ತಾಯಿಗೆ ಸಿಕ್ಕಿದಾಗ ಅವರು ಹಾರ್ಬಿಡ್ತಾರಂತೆ. ಈಗ ಮತ್ತೆ ದಾದಿ ಆಗ್ತಾಳಲ್ಲ, ಹೋಗಿ ಯಾವುದೋ ಆಸ್ಪತ್ರೆಗೆ ಹೋಗಿ, ಇದೇನೋ ಪರವಾಗಿಲ್ಲ, ಇದು ಅನಾಥಾಲಯ ಪಕ್ಕದಲ್ಲಿ ಆಸ್ಪತ್ರೆ, ಅದು ಏನೋ ಆಗಲಿ, ಇದೆಯಲ್ಲಿ ಗ್ರಾಚಾರ, ಮತ್ತೆ ಇವಳು ದಾದಿಯಾಗಿ ಹೋಗ್ತೀನಿ ಅಂತಂದ್ರೆ ಅಲ್ಲಿ ಗಲಾಟೆ ಶುರುವಾಗ್ತದೆ. ಕಿಚ್ಚದಂತೆ ಗಲಾಟೆ ಮಾಡಿದ್ರೆ, ನೀನು ಮಾತ್ರ ಮಗಳಿಗೆ ಹೇಳ್ಬಿಡೋದು, ನೀನು ಮಾತ್ರ ಈ ಕೆಲಸಕ್ಕೆ ಹೋಗಬೇಡ ಅಂತ. ಆದರೆ ಫ್ಲಾರೆನ್ಸ್ ಏನು ಮಾಡ್ದಂತೆ, ಹಾಗಿದ್ರು ಮನೆ ಬಿಟ್ಟಾಗಿದೆ. ಅವಳು ಬೇರೆ ಮನೆ ಮಾಡ್ಕೊಂಡಿದ್ಲು, ಅಂದರೆ ಆಸ್ಪತ್ರೆಯಲ್ಲಿ ಒಂದು ರೂಮ್ ಕೊಟ್ಟಿದ್ರೇನೋ, ಅಲ್ಲೇ ಇದ್ಬಿಟ್ಟಿದ್ದಲ್ಲ, ಮನೆಗೆ ವಾಪಸ್ ಏನು ಹೋಗ್ತಾ ಇರಲಿಲ್ಲ. ನಾನು ಯಾಕೆ ತಂದೆ ತಾಯಿ ಮಾತು ಕೇಳಬೇಕು, ಅವ್ರು ಹತ್ಕೊಳ್ಳಿ ಕರ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ, ನನ್ನ ಗುರಿ ಏನಿದೆ ನಾನು ಅದನ್ನು ಅಚೀವ್ ಮಾಡಲೇಬೇಕು ಅಂತ ಹೇಳಿ ಅವಳು ಮನಸ್ಸು ಮಾಡಿಬಿಟ್ಟಂತೆ. ಅದೇ ಟೈಮ್ನಲ್ಲಿ ಏನಾಗುತ್ತೆ, 1854 ಬೇಸಿಗೆ ಲಂಡನ್ನಲ್ಲಿ ಕಾಲ್ರಾಜ ಶುರುವಾಗ್ಬಿಡುತ್ತಂತೆ. ಆ ಕಾಲ್ರಾಜ್ ಹೆಚ್ಚಾಗಿ ಬಡವರು, ಕಾರ್ಮಿಕರು ಅವರೆಲ್ಲ ಒಂದು ಸೈಂಟ್ ಗೈಸ್ ಅಂತ ಒಂದು ಸ್ಲಮ್ ಏರಿಯಾ ಇತ್ತಂತಲ್ಲಿ, ಅಲ್ಲೇ ಜಾಸ್ತಿ ಹರಡ್ಬಿಟ್ಟು ಎಲ್ಲ ಸಾಯಕ್ಕೆ ಶುರು ಆಗ್ಬಿಟ್ಟಂತಾರೆ. ಆವಾಗ ಫ್ಲಾರೆನ್ಸ್ ಅಲ್ಲಿ ಹೋಗಿ ಸ್ವಯಂ ಸೇವಿಕೆಯಾಗಿ ಕೆಲಸ ಮಾಡಿ ಭಾಳ ಕಷ್ಟಪಟ್ಟು ಎಲ್ಲ ಸೇವೆ ಮಾಡ್ತಾಳೆ ಅಂತ. ಅದು ಭಾಳ ಅತ್ಯಂತ ಕಾಳಜಿಯಿಂದ ಅವರು ಶುಶ್ರೂಷೆ ಮಾಡ್ತಾಳಂತೆ. ಅದು ಸ್ವಂತ ಕೈಯಿಂದನೇ ಅವಳು ಕೆಲಸ ಮಾಡ್ತಾಳೆ. ಕೊಳಚೆ ಪ್ರದೇಶದಿಂದ ಬಂದಿದ್ದ ಕೊಳಕು ಮೈ ಹೊತ್ಕೊಂಡು ನೋವಿನಿಂದ ನರಳಿ ಸಾವಿನ ಭಯದಿಂದ ತತ್ತರಿಸಿದ ಅಂಥವ್ರನ್ನ ಅವಳು ಶುಶ್ರೂಷೆ ಮಾಡ್ತಾಳಂತೆ. ಇಡೀ ರಾತ್ರಿ ನೋವಿನಿಂದ ಅರಚಿತದ ಗೋಳಿಡುತ್ತದ ರೋಗಿಗಳನ್ನು ಹೊತ್ತು ತಂದು ಹಾಕ್ತಿದ್ರಂತೆ. ಅವಾಗ ಅವರ ಮನಮಿಡಿಯುವ ಗೋಳಾಟ ಅರಚಾಟ ಅನುಭವಿಸಿದ ಫ್ಲಾರೆನ್ಸ್ ಅತ್ಯಂತ ಮುತುವರ್ಜಿತೆಯಿಂದ ಆರೈಕೆ ಮಾಡಿ ಕಿತ್ತಾತಲಾದಳು ಅಂತ ಇತಿಹಾಸಕಾರ ಹೇಳ್ತಾಳೆ. ಸೊ ಅದೇ ಟೈಮ್ನಲ್ಲಿ ಅವಳ ಸಮೀಪದ ಬಂಧು ಒಬ್ಳು ಇರ್ತಾಳೆ, ಗ್ಯಾಸ್ಕಲ್ ಅಂತ. ಅವಳು ನೋಡ್ತಾಳೆ ಇವಳು ಕೆಲಸ ಮಾಡ್ತಿದ್ದಲ್ಲ. ಅವಳು ಹೆಲ್ಪ್ ಮಾಡಕ್ಕೆ ಬರ್ತಾಳೆ, ಮುಂದೆ ಬರ್ತಾಳೆ ಅವಳು ಬರ್ತಾಳೆ. ಫ್ಲಾರೆನ್ಸ್ನ ಆ ಮುಖ, ಆ ಸೌಂದರ್ಯ, ಆ ಹಾಸ್ಯ ಪ್ರಜ್ಞೆಗಳ ವಿರುದ್ಧ ಇನ್ನೊಂದು ಮುಖದ ಪರಿಚಯ ಶ್ರೀಮತಿ ಗ್ಯಾಸ್ಕಲ್ಗೆ ಆಯ್ತಂತೆ. ಅದು ಹೇಗೆ ಅಂದರೆ, ಫ್ಲಾರೆನ್ಸ್ ಆವಾಗ ಚೇಂಜ್ ಆಗಿದ್ಲು. ಅವಳು ಎಷ್ಟೇ ಮೃದು ಸ್ವಭಾವಗಳಾಗಿದ್ಲು ಅಷ್ಟೇ ಕಠಿಣ ಹೃದಯ ಆಗಿದ್ದಂತೆ. ಯಾವ್ದಾರೊಂದು ಡಿಸಿಷನ್ ತೊಗೊಂಡ್ಬಿಟ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡೋವಷ್ಟು ಕಠಿಣ ಒಂದು ಹೃದಯ ಇಟ್ಕೊಂಡಿದ್ಲು. 1854 ವೇಳೆಗೆ ಫ್ರಾನ್ಸಿನ ಪಾಲಿಗೆ ಕಠಿಣ ವೃತ್ತಿ ಶಿಕ್ಷಣ ಪಡೆಯೋದಾಗಿತ್ತು. ಸೂಕ್ತ ಪರಿಣಿತಿ, ನಿಪುಣತೆ, ದಕ್ಷ ಸಾಮರ್ಥ್ಯದ ಶುಶ್ರೂಷೆ ಮಾಡುವ ಪ್ರಾವೀಣ್ಯತೆ ಪಡ್ಕೊಂಡಿದ್ದಾಗಿತ್ತು. ಆಸ್ಪತ್ರೆಗಳಲ್ಲಿ, ಸೇವಾ ಸಂಸ್ಥೆಗಳಲ್ಲಿ ಪಡೆದ ಕಟು ಅನುಭವ ಸಾರ್ಥಕತೆಗೊಳಿಸುವ ಕಾಲ ಆಗ ಒದಗಿ ಬಂದಿತ್ತು. ಅವಳು ತನ್ನ ಬಾಳಿನ ಮಹತ್ವದ ಸಾಧನೆಯನ್ನು ಪೂರ್ಣ ಮಾಡುವ ದಿಸೆಯಲ್ಲಿ ಬಂದು ನಿಂತಿದ್ದಂತೆ. ಅದು ಏನು ಅನ್ನೋದು, ಅದು ಇತಿಹಾಸ ಪ್ರಸಿದ್ಧ. ಅದು ಕ್ರಿಮಿಯನ್ ವಾರ್ ಶುರುವಾಗಿತ್ತು. ಆವಾಗ ಇವಳ ಸೇವೆನ ಅಲ್ಲಿ ವಾರ್ನಲ್ಲಿ, ಅಂದರೆ ಅಲ್ಲಿಯ ಒಂದು ಆಸ್ಪತ್ರೆಯಲ್ಲಿ ಅಲ್ಲಿ ಅವಳ ಸೇವೆಗೆ ಕೋರ್ಕೊಂಡು ಬ್ರಿಟಿಷ್ ಗೌರ್ಮೆಂಟೇ ಹೇಳುತ್ತೆ. ಅದು ಮುಂದಿನ ನಾನು ಒಂದು ಸಂಚಿಕೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದುವರೆಗೂ ನನ್ನ ಒಂದು ಮಾತುಗಳನ್ನು ಕೇಳೋದಕ್ಕೆ ನಿಮಗೆಲ್ಲರಿಗೂ ಶುಭಾಶಯಗಳು, ನಮಸ್ಕಾರಗಳು. ಕೀರ್ತಿಯ ಹೆದ್ದಾರಿ ಹಿಡಿದು ಹೋಗುವ ಹೃದಯವೇ ಸಾರಥಿಯಾಗಿ ಮಹತ್ವಾಕಾಂಕ್ಷೆ ಅಶ್ವಾವೇರಿ ಸಾಗುವೆ. ಕೀರ್ತಿಯ
ಹೆದ್ದಾರಿ ಹಿಡಿದು ಹೋಗುವ